ಈತನಿಗೆ ಯಾರ ಭಯನೂ ಇಲ್ಲ, ಪೊಲೀಸರ ಭಯ ಇಲ್ಲ, ಕಾನೂನು ಭಯ ಇಲ್ಲ, ಜನರ ಭಯ ಇಲ್ಲ. ಆದರೆ ಊರಿಗೂರೇ ಹೆದರಿಸುವಂಥ ರೌಡಿ ಶೀಟರ್ಗೆ ಹೆಂಡತಿ ಅಂದ್ರೆ ಫುಲ್ ಭಯ. ಲಿಟ್ರಲಿ ಕೊಲ್ತಾಳಲ್ಲಪ್ಪೋ ನನ್ನ ಕಾಪಾಡ್ರಪ್ಪೋ ಅಂತ ಹೇಳಿ ಈತ ಪೊಲೀಸರ ಮೊರೆ ಹೋಗಿದ್ದಾನೆ. ದಂಡಿಗೆ ಹೆದರಿಲ್ಲ, ದಾಳಿಗೆ ಹೆದರಿಲ್ಲ, ಆದ್ರೆ ಹೆಂಡತಿ ಅಂದ್ರೆ ಗಡಗಡ ಅಂತ ನಡುಕ್ತಾನೆ. ಎರಡನೇ ಹೆಂಡತಿನ ಬಿಡು ಅಂತ ಹೇಳಿ ಮೊದಲ ಪತ್ನಿ ಈ ರೌಡಿ ಶೀಟರ್ ಮೇಲೆ ಅಟ್ಯಾಕ್ ಮಾಡಿದ್ದಾಳೆ, ಕಣ್ಣಿಗೆ ಚಾಕು ಚುಚ್ಚಿ. ಇದರಿಂದಾಗಿ ಈಗ ರೌಡಿ ಶೀಟರ್ ಆಸ್ಪತ್ರೆ ಪಾಲಾಗಿದ್ದಾನೆ. ಸೈಯದ್ ಅಸ್ಗರ್ ಅನ್ನುವಂತಹ ರೌಡಿ ಶೀಟರ್ ಕಣ್ಣಿಗೆ ಆತನ ಮೊದಲ ಪತ್ನಿ ಚಾಕುವಿನಿಂದ ಚುಚ್ಚಿ ಕೈಯನ್ನ ಮುರಿದು ಹಾಕಿದ್ದಾಳೆ. ಹೆಂಡತಿ ಕೈಯಲ್ಲಿ ಏಟು ತಿಂದು ತಾನೇ ಠಾಣೆಗೆ ಬಂದು ಪೊಲೀಸರಿಗೆ ಆತ ರಕ್ಷಣೆ ಕೋರಿದ್ದಾನೆ. ಏನ್ ಧೈರ್ಯವಾಗಿ ವಿಡಿಯೋ ಮಾಡಿ, ಇದು ಈ ಬರ್ತ್ಡೇ ವಿಶ್ ಅಥವಾ ಹಬ್ಬದ ವಿಶ್ಗಳು ಮಾಡ್ತಾರಲ್ಲ ಹಂಗೆ ವಿಡಿಯೋ ಮಾಡಿದ್ದಾಳೆ ಮೊದಲ ಪತ್ನಿ. ಈಕೆ ಕೈಯಲ್ಲಿ ಟೂಲ್ಸ್ ಅನ್ನ ಹಿಡ್ಕೊಂಡು, ಆಯುಧಗಳನ್ನ ಹಿಡ್ಕೊಂಡು, ಇದರಿಂದ ಚುಚ್ಚಿದ್ರೆ ಹೊರಗಡೆ ಬರಬೇಕು, 2 ದಿನದಲ್ಲಿ ನೋಡ್ತಾ ಇರು ನಿನ್ ಗತಿ ಏನಾಗುತ್ತೆ ಅನ್ನುವಂತ ಒಂದು ಓಪನ್ ಬೆದರಿಕೆಯನ್ನ ಹಾಕ್ತಾಳೆ. ಬೆದರಿಕೆ ಹಾಕೋದಷ್ಟೇ ಅಲ್ಲ, ಹಾಕದಂತಹ ಬೆದರಿಕೆಗೆ ತಕ್ಕಂತೆ ಈಕೆ ಅಟ್ಯಾಕ್ ಕೂಡ ಮಾಡಿದ್ದಾಳೆ. ಎಷ್ಟು ಭೀಕರವಾಗಿ, ಕಣ್ಣಿಗೆ ಚಾಕುವಿನಿಂದ ಚುಚ್ಚಿರುವಂಥದ್ದು, ಕೈಯನ್ನ ಮುರಿದು ಹಾಕಿರುವಂಥದ್ದು. ಸೊ ಈ ರೀತಿಯಾಗಿ ಮೊದಲ ಪತ್ನಿಯ ಅಟ್ಟಹಾಸವನ್ನ ತಾಳೋಕಾಗದೆ, ಆ ಏಟನ್ನ ತಿನ್ನೋಕಾಗದೆ ರೌಡಿ ಶೀಟರ್, ಒಂದು ಕಾಲದಲ್ಲಿ ಹವಾ ಮೇಂಟೈನ್ ಮಾಡಿದಂತಹ ರೌಡಿ, ಈಗ ಪೊಲೀಸರ ಮೊರೆ ಹೋಗಿ ಪ್ರಾಣ ಭಿಕ್ಷೆಯನ್ನ ಬೇಡಿದ್ದಾರೆ. ಡೀಟೇಲ್ಸ್ ಅನ್ನ ಕೊಡ್ತಾರೆ. ಇದರ ಕುರಿತಾಗಿ ನಮ್ಮ ಪ್ರತಿನಿಧಿ ಅಂಕಿತಾ ರಾಯ್ ಈಗ ಜಾಯಿನ್ ಆಗ್ತಾ ಇದ್ದಾರೆ. ಅಂಕಿತಾ, ಇದೇನಿದು ಲಿಟ್ರಲಿ ಕೊಲ್ತಾಳಲ್ಲಪ್ಪೋ ನನ್ನ ಹೆಂಡತಿ ಕೊಲ್ತಾಳೆ ಅಂತ ಹೇಳಿ ಪೊಲೀಸರ ರಕ್ಷಣೆ ಕೋರಿ ಠಾಣೆಗೆ ಬಂದಂತಹ ರೌಡಿ ಶೀಟರ್ನ ಕತೆ? ರಾಹುಲ್, ಈತನ ಹಿನ್ನೆಲೆಯನ್ನ ನೋಡೋದಾದ್ರೆ ಈತನ ಮೇಲೆ ಸಾಕಷ್ಟು ಪ್ರಕರಣಗಳು ದಾಖಲಾಗಿದೆ. ಗಾಂಜಾ ಪೆಡ್ಲಿಂಗ್, ಕಳ್ಳತನ, ಕೊಲೆಯತ್ನ ಕೇಸ್ ಅಲ್ಲಿ ದಾಖಲಾಗಿದೆ. ಜೊತೆಗೆ ಈತನನ್ನ ಕೂಡ ಪೊಲೀಸರು ಸಾಕಷ್ಟು ಕಡೆಗಳಲ್ಲಿ ಹುಡುಕಾಡ್ತಾ ಇದ್ರು. ಅದಾದ ನಂತರ ಪೊಲೀಸರ ಕಾರ್ಯಾಚರಣೆಯಲ್ಲಿ ಈತ ಸಿಕ್ಕಿ ಬೀಳ್ತಾನೆ. ಬಳಿಕ ಪೊಲೀಸರು ಈತನನ್ನ ಬಂಧಿಸಿ ಜೈಲಿಗಡ್ತಾರೆ. ಅಂದ್ರೆ ಈತನ ಮೇಲೆ ಸಾಕಷ್ಟು ಕೇಸ್ಗಳಿದೆ. ಜೊತೆಗೆ ಈತ ಜೆಜೆನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ರೌಡಿ ಶೀಟರ್ ಕೂಡ. ಈಗ ಈತ ದೂರುದಾರನಾಗಿ ಪೊಲೀಸ್ ಠಾಣೆಯ ಮೆಟ್ಟಿಲೇರಿರುವಂತದ್ದು. ಅದು ತನ್ನ ಮೊದಲನೇ ಪತ್ನಿಯ ವಿರುದ್ಧ ಆತ ದೂರನ್ನ ಕೊಟ್ಟಿರುವಂತದ್ದು. ಮಚ್ಚು ಲಾಂಗಿನಿಂದ ಮೊದಲನೇ ಪತ್ನಿ ಹಲ್ಲೆ ಮಾಡಿದ್ದಾಳೆ ಅಂತ ಹೇಳಿ ದೂರನ್ನ ಕೊಟ್ಟಿದ್ದಾಳೆ. ಅದಕ್ಕೆ ಪ್ರಮುಖ ಕಾರಣ ಏನು ಅಂತಂದ್ರೆ, ಈಗ 2ನೇ ಪತ್ನಿಯನ್ನ ಬಿಟ್ಟು ಬಿಡು ಅಂತ ಹೇಳಿ ಮೊದಲನೇ ಪತ್ನಿ ಈ ರೀತಿಯಾಗಿ ಮಾಡಿದ್ದಾಳೆ ಅಂತ ಹೇಳಿ ಆತ ಆರೋಪವನ್ನ ಮಾಡ್ತಾ ಇರುವಂತದ್ದು. ಈತ ಯಾರಿಗೂ ಕೂಡ ಹೆದರಿದವನಲ್ಲ. ಆದ್ರೆ ಈಗ ಹೆಂಡತಿಯಿಂದ ರಕ್ಷಣೆ ಕೊಡಿ ಅಂತ ಹೇಳಿ ಪೊಲೀಸ್ ಠಾಣಾ ಮೆಟ್ಟಿಲೇರಿರುವಂತದ್ದು. ಈತನ ಹೆಸರು ಅಸ್ಗರ್ ಅಂತ ಹೇಳಿ. ಈತ ಕೊಟ್ಟಿರುವಂತಹ ದೂರಿನ ಅನ್ವಯ ಈಗಾಗಲೇ ಪೊಲೀಸರು ಕೂಡ ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ಈ ರೌಡಿ ಶೀಟರ್ ಪೊಲೀಸ್ ಠಾಣೆಗೆ ಬಂದು ದೂರು ಕೊಡೋದಕ್ಕೆ ಬಂದಂತಹ ಸಂದರ್ಭದಲ್ಲಿ ಪೊಲೀಸರೇ ದಂಗಾಗ್ ಹೋಗಿದ್ದಾರೆ. ಯಾಕಂತಂದ್ರೆ ಆತನನ್ನ ಈ ಹಿಂದೆ ಹುಡುಕೋ ಸಂದರ್ಭದಲ್ಲಿ ಆತ ಎಲ್ಲೂ ಕೂಡ ಪತ್ತೆ ಆಗಿರೋದಿಲ್ಲ. ಹಾಗಾಗಿ ಇಂತಹ ರೌಡಿ ಶೀಟರ್ ಈಗ ಹೆಂಡತಿಯ ವಿರುದ್ಧ ಕಂಪ್ಲೇಂಟ್ ಅನ್ನ ಕೊಡೋದಕ್ಕೆ ಬಂದಿದ್ದಾನಲ್ಲ, ಅಥವಾ ಹೆಂಡತಿಯಿಂದ ಹಲ್ಲೆಗೊಳಗಾಗಿದ್ದಾನಲ್ಲ ಅನ್ನೋದನ್ನ ನೋಡಿ ಪೊಲೀಸರೇ ಶಾಕ್ ಆಗಿರುವಂತದ್ದು. ಸದ್ಯಕ್ಕೆ ಈತ ಕೊಟ್ಟಿರುವಂತಹ ದೂರ ಏನಿದೆ, ಆ ದೂರನ್ನ ಆಧರಿಸಿ ಈಗಾಗಲೇ ಪೊಲೀಸರು ತನಿಖೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಇನ್ನು ಏನು ಆಕೆ ಬೆದರಿಸ್ತಾ ಇದ್ಲು ಪತ್ನಿ, ಅದನ್ನ ವಿಡಿಯೋ ಕೂಡ ಮಾಡಿರುವಂತದ್ದು. ಆ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಆಕೆ ಮಚ್ಚು ಹಾಗೆ ಲಾಂಗ್ ಅನ್ನ ಹಿಡ್ಕೊಂಡಿರುವಂತದ್ದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಜೊತೆಗೆ ಈತನನ್ನ ಆಕೆ ಯಾವ ರೀತಿ ಬೆದರಿಸಿದ್ದಾಳೆ ಅನ್ನೋದು ಕೂಡ ಒಂದು ಫುಟೇಜ್ ಅನ್ನ ನೋಡಿದಂತಹ ಸಂದರ್ಭದಲ್ಲಿ ಗೊತ್ತಾಗುತ್ತೆ. ಈಗ ಅದನ್ನ ಇಟ್ಟುಕೊಂಡು ಈಗ ಪೊಲೀಸರು ಕೂಡ ತನಿಖೆಯನ್ನ ಮುಂದುವರಿಸಿರುವಂತದ್ದು. ರಾಹುಲ್. ರೈಟ್ ಅಂಕಿತಾ, ಥ್ಯಾಂಕ್ ಯು ಡೀಟೇಲ್ಸ್ಗೆ.